ಎಸ್ ಎಸ್ ಪೋರ್ಟಲ್ ಚೆಕರ್ ಮೇಕರ್ ಲಾಗಿನ್ ಆಗಿ ಯಾವ ರೀತಿ ಇನಿಷಿಯೇಟ್ ಪೇಮೆಂಟು ಮತ್ತು ಅಪ್ರೂವ್ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ನೀವು ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡಿಕೊಳ್ಳಿ ಕೆನರಾ ಬ್ಯಾಂಕ್ CSS ಪೋರ್ಟಲ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ CSS ವೆಬ್ ಪೋರ್ಟಲ್ ಕೆನರಾ ಬ್ಯಾಂಕ್ ಅಂತ ಒಂದು ಸರ್ಚ್ ರಿಸಲ್ಟ್ಸ್ ಬರುತ್ತೆ. ಮೊದಲೇ ಒಂದು ಸರ್ಚ್ ರಿಸಲ್ಟ್ಸ್ ಕೆನರಾ ಬ್ಯಾಂಕ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ನಂತರ ಬರತಕ್ಕಂಥ ಈ ಒಂದು ಲಾಗಿನ್ ಪೇಜಲ್ಲಿ ನೀವೇನು ಮಾಡಬೇಕಾಗತ್ತೆ, ನೀವು ಮೊದಲಿಗೆ ಮೇಕರ್ ಲಾಗಿನ್ನ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಫಿಲ್ ಮಾಡಬೇಕಾಗತ್ತೆ. SNSCNL ಲಾಗಿನ್ನಲ್ಲಿ ನೀವು ನಿಮ್ಮ ಮೊದಲು ಮೇಕರ್ ಲಾಗಿನ್ನ ಒಂದು ಯೂಸರ್ ನೇಮ್ ಏನಿದೆ ಅದನ್ನು ಫಿಲ್ ಮಾಡಿ ಮತ್ತು ಪಾಸ್ವರ್ಡ್ನಲ್ಲಿ ನೀವು ಮೇಕರ್ ಲಾಗಿನ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಫಿಲ್ ಮಾಡಿ ಮತ್ತು ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡ್ ಒಂದನ್ನು ರಿಸೆಟ್ ಮಾಡಿಕೊಂಡು ಹೊಸ ಪಾಸ್ವರ್ಡನ್ನು ಟೈಪ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೆ, ಅದನ್ನು ಇದರ ಮುಂದೆ ಇರೋ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಮೇಕರ್ ಲಾಗಿನ್ನ ಹೋಮ್ ಪೇಜ್ಗೆ ಬರ್ತೀರಿ. ನಂತರ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಒಂದು ಬಂದಿರುತ್ತದೆ. ಅದನ್ನು ಬಂದಂಥ OTPಯನ್ನು ಎಂಟರ್ OTP ಬಾಕ್ಸ್ನಲ್ಲಿ ಟೈಪ್ ಮಾಡಿ. OTP ಬರೆದಿದ್ರೆ ರೀಸೆಂಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಹೋಮ್ ಪೇಜ್ಗೆ ಬರ್ತೀರಿ. ನಂತರ ನೀವು ಲಾಗಿನ್ ಆದ ಮೇಲೆ ನಿಮಗೆ ಇಲ್ಲಿ ನ್ಯೂ ಚೇಂಜಸ್ ಇನ್ CSS ಪೋರ್ಟಲ್ ಅಂತ ಒಂದು ಪಾಪ್ ಪೇಜ್ ಬಂದಿರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಹೋಮ್ ಪೇಜಲ್ಲಿ ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲ್ನಲ್ಲಿ ಏನು ಯೆಲ್ಲೋ ಕಲರ್ನಲ್ಲಿ ಏನಿದೆ ಇದೇ ಅನ್ಯೂಟಿಲೈಸ್ಡ್ ಅಮೌಂಟು. ಇಷ್ಟು ಅಮೌಂಟನ್ನು ಸದ್ಯಕ್ಕೆ ನಾವು ಖರ್ಚು ಮಾಡಬೇಕಾಗಿರುತ್ತೆ. ಮತ್ತು ಬ್ಲೂ ಕಲರ್ನಲ್ಲಿ ತೋರಿಸ್ತಿರ್ತಕ್ಕಂಥ ಅಮೌಂಟು ಈಗಾಗಲೇ ಯುಟಿಲೈಸ್ಡ್ ಆಗಿರತಕ್ಕಂಥ ಅಮೌಂಟು ಇಲ್ಲಿ ಶೋ ಆಗ್ತಿರತ್ತೆ. ಮತ್ತು ಇಲ್ಲಿ ಎಡಗಡೆ ಮೆನು ಗೆರೆಗಳಿವೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಮೆನುಗಳ ಪಟ್ಟಿ ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಶೋ ಆಗ್ತಿರತ್ತೆ. ಇಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗಿರುತ್ತೆ, ನೋಟಿಫಿಕೇಶನ್ಸ್ಗಳು ಶೋ ಆಗ್ತಿರತ್ತೆ. ಈ ಒಂದು ನೋಟಿಫಿಕೇಶನ್ ಪೇಜ್ ಅನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಯಾಕೆಂದ್ರೆ ಇದರಲ್ಲಿ ನಾವು ಯಾವ ಒಂದು ಕಾಂಪೋನೆಂಟ್ ಕೋಡನ್ನು ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಲಿಮಿಟ್ ಸೆಟ್ ಆಗಿರೋ ಕಾಂಪೋನೆಂಟ್ ಕೋಡ್ ಇಲ್ಲಿ ಶೋ ಆಗ್ತಿರತ್ತೆ. ಇಂಟು ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ನೋಟಿಫಿಕೇಶನ್ ಒಂದು ಪಾಪ್ ಪೇಜ್ ಕ್ಲೋಸ್ ಆಗತ್ತೆ. ಈಗ ನಾವು ಇನಿಷಿಯೇಟ್ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಇನಿಷಿಯೇಟ್ ಪೇಮೆಂಟ್ ಅನ್ನ ಮಾಡಲು ಇಲ್ಲಿ ಇರ್ತಕ್ಕಂಥ ಮೆನುಗಳಲ್ಲಿ ಪೇಮೆಂಟ್ ಮುಂದೆ ಇರತಕ್ಕಂಥ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬರ್ತಕ್ಕಂತಹ ಪೇಜು ಇಲ್ಲಿ ನೋಡಬಹುದು, ಇನಿಷಿಯೇಟ್ ಪೇಮೆಂಟ್ ಪೇಜ್ ಬರುತ್ತದೆ. ಆರ್ಡರ್ ನಂಬರ್ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರ್ತದೆ. ಆಮೇಲೆ ಇಲ್ಲಿರ್ತಕ್ಕಂತಹ 4 ಬಾಕ್ಸ್ಗಳಲ್ಲಿ ಏನು ಟಚ್ ಮಾಡಬೇಡಿ, ಹಾಗೆ ಇರಲಿ. ಇನ್ನು ಪ್ರಾಜೆಕ್ಟ್ ಐಡಿಯಲ್ಲಿ SSK ಅಥವಾ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. ನರೇಶನ್ನಲ್ಲಿ ಇಕೋ ಕ್ಲಬ್ ಗ್ರ್ಯಾಂಟ್ 2025-26 ಅಂತ ಟೈಪ್ ಮಾಡಿಕೊಳ್ಳಿ. ನಂತರ ಸ್ಯಾಂಕ್ಷನ್ ನಂಬರ್ನಲ್ಲಿ ಸ್ಯಾಂಕ್ಷನ್ ನಂಬರ್ ಕೊಡಿ. ಸ್ಯಾಂಕ್ಷನ್ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಯಾಂಕ್ಷನ್ ಕಾಪಿಯನ್ನು ಅಪ್ಲೋಡ್ ಮಾಡಿ. ಬಟ್ ಇದು ಮ್ಯಾಂಡೇಟರಿ ಅಲ್ಲ. ನಂತರ ರಿಮಾರ್ಕ್ಸ್ ನಲ್ಲಿ ಇಲ್ಲಿ ನೀವೇನು ನರೇಶನ್ ನಲ್ಲಿ ಟೈಪ್ ಮಾಡಿದ್ರಿ ಅದನ್ನೇ ರೀಟೈಪ್ ಮಾಡಿ. ನಂತರ ಇಲ್ಲಿ ಮೇಕರ್ ಲೈನ್ ಬ್ಲ್ಯಾಂಕ್ ಇರ್ತದೆ. ನಂತರ ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸಕ್ಸಸ್ ಅಂತ ಒಂದು ಪಾಪ್ ಮೆಸೇಜ್ ಬರುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಇರತಕ್ಕಂತಹ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷಿಯರಿ ಆರ್ ವೆಂಡರ್ ಅಂತಕ್ಕಂತಹ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಆರ್ಡರ್ ನಂಬರ್ ಅಂತ ಒಂದು ಇಲ್ಲಿ ಬಾಕ್ಸ್ ಬಂದಿರುತ್ತದೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ಡರ್ ಏನ್ ಶೋ ಆಗ್ತಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಬರ್ತಕ್ಕಂತಹ ಪೆಚ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷಿಯರಿ ಕೋಡ್ ಅಂತ ಇರ್ತದೆ. ಅಂದ್ರೆ ನೀವು ಈ ಒಂದು ಅನುದಾನವನ್ನ ಯಾರಿಗೆ ಒಂದು ಜಮಾ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಆ ವೆಂಡರ್ ಅಥವಾ ಅವರ ಒಂದು ಬೆನಿಫಿಷರಿ ಯಾರಿದ್ದಾರೆ ಅವರ ಒಂದು ಕೋಡ್ ಅನ್ನ ವೆಂಡರ್ ಕೋಡ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ವೆಂಡರ್ ಕೋಡ್ ಗೊತ್ತಿಲ್ಲವೆಂದಾದರೆ ಫೈಂಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬರ್ತಕ್ಕಂಥ ಪೇಜ್ ಅಲ್ಲಿ ಇಲ್ಲಿ ಅಕೌಂಟ್ ನಂಬರ್ ಬಾಕ್ಸ್ ನಲ್ಲಿ ಬೆನಿಫಿಷರಿ ಆರ್ ವೆಂಡರ್ ಅವರ ಒಂದು ಅಕೌಂಟ್ ನಂಬರ್ ನ ಟೈಪ್ ಮಾಡಿ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ವೆಂಡರ್ ಅವರನ್ನ CSS ಪೋರ್ಟಲ್ ನಲ್ಲಿ ಅವರ ವೆಂಡರ್ ID ಕ್ರಿಯೇಟ್ ಮಾಡಿದ್ರೆ ಅವರ ವೆಂಡರ್ ID ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತದೆ. ಸೊ ಸರ್ಚ್ ಅಂತ ಕೊಟ್ಟ ಮೇಲೆ ನಿಮ್ಮ ನೇಮ್ ಮತ್ತು ನಿಮ್ಮ PFMS ಕೋಡ್, ಆಮೇಲೆ ಸರ್ಚ್ ಸೆಲೆಕ್ಟ್ ಅಂತ ಬಟನ್ಗಳಿರ್ತದೆ. ಈಗ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ.
ಸೊ ನಂತರ ನಿಮ್ಮ ಒಂದು ವೆಂಡರ್ ಐಡಿ ಈ ಒಂದು ಸೆಲೆಕ್ಟ್ ವೆಂಡರ್ ಕೆಳಗಡೆ ಇರತಕ್ಕಂತ ಬಾಕ್ಸ್ ಅಲ್ಲಿ ಬಂದು ಕೂರ್ತದೆ. ನಂತರ ಫೆಚ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಮತ್ತೊಂದು ಪಾಪ್ ಪೇಜ್ ಶೋ ಆಗ್ತಿರತ್ತೆ. ಈ ಪೇಜ್ ಅಲ್ಲಿ ವೆಂಡರ್ ಕೋಡ್, ನೇಮ್ ಆಫ್ ದಿ ವೆಂಡರ್, ಮತ್ತೆ PFMS ಕೋಡ್, ಆಮೇಲೆ ಸೆಲೆಕ್ಟ್ ಅಕೌಂಟ್ ಅಂತ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಕಾಂಪೋನೆಂಟ್ ಕೋಡ್ ಟು ವೆಂಡರ್ ಅಂತ ಇರ್ತದೆ. ಈಗ ಇಲ್ಲಿ ನೀವು ಈ ಒಂದು ವೆಂಡರ್ ಅವರಿಗೆ ಕಾಂಪೋನೆಂಟ್ ಕೋಡ್ ಅನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಕಾಂಪೋನೆಂಟ್ ಕೋಡ್ ಕೆಳಗೆ ಒಂದು ಸೆಲೆಕ್ಟ್ ಬಟನ್ ಇದೆ. ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಬರ್ತಕ್ಕಂಥ ಪೇಜ್ ಅಲ್ಲಿ ಸೊ ನೀವು ಈ ಒಂದು ಅನುದಾನಕ್ಕೆ ಸಂಬಂಧಿಸಿರತಕ್ಕಂತಹ ಕಾಂಪೋನೆಂಟ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಫಿಲ್ಟರ್ ಕಾಂಪೋನೆಂಟ್ ಅಂತ ಇದೆ, ಫೈಂಡ್ ಕಾಂಪೋನೆಂಟ್ ಅಂತ ಇದೆ, ಅದರ ಕೆಳಗಡೆ ಫಿಲ್ಟರ್ ಕಾಂಪೋನೆಂಟ್ ಒಂದು ಬಾಕ್ಸ್ ಇದೆ. ಸೊ ಈ ಬಾಕ್ಸ್ ಅಲ್ಲಿ ನೀವು ಏನ್ ಟೈಪ್ ಮಾಡಿ ಅಂದ್ರೆ ಇದು ಇಕೋ ಕ್ಲಬ್ ಗ್ರಾಂಟ್ ಆಗಿದೆ. ಸೊ ಇಲ್ಲಿ ಇಕೋ ಕ್ಲಬ್ ಅಂತ ಟೈಪ್ ಮಾಡ್ತಿದ್ದಂಗೆನೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಬರ್ತಕ್ಕಂತಹ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಕಾಂಪೋನೆಂಟ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಿದ ಮೇಲೆ ಆ ಒಂದು ಕಾಂಪೋನೆಂಟ್ ಕೋಡ್ ಇಲ್ಲಿ ಕಾಂಪೋನೆಂಟ್ ಕೋಡ್ ಬಾಕ್ಸ್ ಅಲ್ಲಿ ಬಂದು ಕೂರುತ್ತೆ. ನಂತರ ಟೋಟಲ್ ಅಮೌಂಟ್ ಕೆಳಗಡೆ ಇಲ್ಲಿ ನಿಮಗೆ ಒಂದು ವೈಟ್ ಬಾಕ್ಸ್ ಇರ್ತದೆ. ಅದರ ಕೆಳಗಡೆ ಇಲ್ಲಿ ಲಿಮಿಟ್ ಅವೈಲೇಬಲ್ ಅಂತ ಅಮೌಂಟ್ ಶೋ ಆಗ್ತಿರತ್ತೆ. ಇಲ್ಲಿ ಎಷ್ಟು ಅಮೌಂಟ್ ಶೋ ಆಗ್ತಿರತ್ತೆ ಅಷ್ಟೇ ಅಮೌಂಟ್ ಅನ್ನ ಇಲ್ಲಿ ನೀವು ಟೋಟಲ್ ಅಮೌಂಟ್ ಕೆಳಗೆ ಇರತಕ್ಕಂಥ ವೈಟ್ ಬಾಕ್ಸ್ ನಲ್ಲಿ ಅಮೌಂಟ್ ಅನ್ನ ಟೈಪ್ ಮಾಡಿ. ನಂತರ ಇಲ್ಲಿರ್ತಕ್ಕಂಥ ಮುಂದಿನ ಡೀಟೇಲ್ಸ್ ಗಳನ್ನು ಯಾವುದನ್ನು ಟಚ್ ಮಾಡಬೇಡಿ. ಸೊ ನಂತರ ಇಲ್ಲಿ ಕೆಳಗಡೆ ಇರತಕ್ಕಂಥ ಡೀಟೇಲ್ಸ್ ಅಲ್ಲಿ ಹಾಗೆ ಇರಲಿ. ನಂತರ ಇಲ್ಲಿ ಆಡ್ ಕಾಂಪೋನೆಂಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಆಡೆಡ್ ಕಾಂಪೋನೆಂಟ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಆಗಿರುತ್ತದೆ. ಸೊ ನಂತರ ಇಲ್ಲಿ ಕೆಳಗಡೆ ಆಡ್ ವೆಂಡರ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಬಟನ್ ಇರ್ತದೆ. ಆಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ರೆಕಾರ್ಡ್ಸ್ ಆಡೆಡ್ ಅಂತ ಒಂದು ಪಾಪ್ ಪೇಜ್ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಕೆಳಗಡೆ ಕಾಣ್ತಕ್ಕಂತಹ ಇನಿಶಿಯೇಟ್ ಪೇಮೆಂಟ್ ಫೈಲ್ ಅಂತಕ್ಕಂಥ ಯೆಲ್ಲೋ ಕಲರ್ ಬಟನ್ ಇರ್ತದೆ. ಅದ್ರ ಮುಂದೆ ಇಲ್ಲಿ ಸೆಲೆಕ್ಟ್ ಬಟನ್ ಇದೆ. ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬ್ರಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಅಂತಕ್ಕಂಥ ಒಂದು ಡ್ರಾಪ್ ಡೌನ್ ನಲ್ಲಿ ಆಪ್ಷನ್ ಬರ್ತದೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಇನಿಶಿಯೇಟ್ ಪೇಮೆಂಟ್ ಫೈಲ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಮೇಲೆ ಇನಿಶಿಯೇಟ್ ಪೇಮೆಂಟ್ ಫೈಲ್ ಅಂತಕ್ಕಂತಹ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ನೋಡಬಹುದು ಸಕ್ಸಸ್ ನ ಒಂದು ಪಾಪ್ ಪೇಜ್ ಶೋ ಆಗುತ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮೇಕರ್ ಲಾಗಿನ್ ನಲ್ಲಿ ಲಾಗಿನ್ ಆಗಿ ಇನಿಶಿಯೇಟ್ ಪೇಮೆಂಟ್ ಮಾಡಿರುತ್ತೀರಿ. ನಂತರ ನಾವೀಗ ಈ ಒಂದು ಮೇಕರ್ ಲಾಗಿನ್ ಇಂದ ಲಾಗೌಟ್ ಆಗಬೇಕಾಗುತ್ತದೆ. ಲಾಗೌಟ್ ಆಗಲು ಮತ್ತೆ ಎಡಗಡೆ ಇರುವ 3 ಮೆನು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಮೆನುಗಳಲ್ಲಿ ಲಾಗೌಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಯು ಹ್ಯಾವ್ ಬೀನ್ ಲಾಗೌಟ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಗೇನ್ ಈ ಒಂದು ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಲಾಗಿನ್ ಪೇಜ್ ಬರುತ್ತದೆ. ಈ ಒಂದು SNA ಆರ್ CNA ಲಾಗಿನ್ ನಲ್ಲಿ ಈಗ ನೀವು ನಿಮ್ಮ ಚೆಕ್ಕರ್ ಲಾಗಿನ್ ನ ಯೂಸರ್ ನೇಮ್ ಅನ್ನ ಟೈಪ್ ಮಾಡಿ. ನಂತರ ಪಾಸ್ವರ್ಡ್ ಟೈಪ್ ಮಾಡಿ. ಒಂದ್ ವೇಳೆ ಪಾಸ್ವರ್ಡ್ ಮರೆದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ಹೊಸ ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಅದನ್ನೇ ಟೈಪ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಇದೆ, ಅದನ್ನ ಈ ಒಂದು ವೈಟ್ ಬಾಕ್ಸ್ ನಲ್ಲಿ ಕೊಡಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಚೆಕ್ಕರ್ ಲಾಗಿನ್ ನ ಹೋಮ್ ಪೇಜ್ಗೆ ಬನ್ನಿ. ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಅದನ್ನ ಎಂಟರ್ OTP ಬಾಕ್ಸ್ ನಲ್ಲಿ ಕೊಡಿ. ನಂತರ ಇಲ್ಲಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ OTP ಬರದಿದ್ದರೆ ಇಲ್ಲಿ ರೀಸೆಂಟ್ OTP ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ OTP ಫಿಲ್ ಮಾಡಿ. ನಂತರ ವ್ಯಾಲಿಡೇಟ್ OTP ಕ್ಲಿಕ್ ಮಾಡಿ. ಇಂಟು ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಪಾಪ್ ಪೇಜ್ ಕ್ಲೋಸ್ ಆಗುತ್ತೆ. ಸೊ ನಂತರ ಈ ಒಂದು ಚೆಕ್ಕರ್ ಲಾಗಿನ್ ನ ಹೋಮ್ ಪೇಜ್ ನಲ್ಲಿ ಇಲ್ಲಿ ಎಡಗಡೆ ಮೆನು ಗೆರೆಗಳಿವೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಮೆನುಗಳ ಒಂದು ಲಿಸ್ಟ್ ಶೋ ಆಗ್ತಿರುತ್ತೆ. ಈ ಒಂದು ಮೆನುಗಳಲ್ಲಿ ಅಪ್ರೂವ್ ಮುಂದೆ ಒಂದು ಡೌನ್ ಇರೋ ಮಾರ್ಕ್ ಇದೆ, ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಬರ್ತಕ್ಕಂತಹ ಮೆನುಗಳಲ್ಲಿ ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬರ್ತಕ್ಕಂಥ ಪೇಜ್ ಅಲ್ಲಿ ಅಪ್ರೂವ್ ಪೇಮೆಂಟ್ ಫೈಲ್ ಆರ್ಡರ್ ನಂಬರ್ ಅಂತ ಇರ್ತದೆ. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೋ ಆಗ್ತಿರ್ತಕ್ಕಂಥ ಆರ್ಡರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಫೆಚ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಆರ್ಡರ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ಎಲ್ಲ ಆಟೋ ಫೆಚ್ ಆಗುತ್ತದೆ. ನಂತರ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ ನಲ್ಲಿ ಪ್ರೂವ್ ಅಂಡ್ ಜನರೇಟ್ OTC ಅಡ್ವೈಸ್ ಅಂತ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ.
ಸೊ ನಂತರ ನಿಮಗೆ ಇಲ್ಲಿ ಸಕ್ಸಸ್ನ ಒಂದು ಪಾಪೇಜ್ ಶೋ ಆಗುತ್ತೆ. ನಂತರ ಇಲ್ಲಿ ಶೋ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ PPC ಪ್ರಿಂಟ್ ಪೇಮೆಂಟ್ ಅಡ್ವೈಸ್ನ ಒಂದು ಪೇಜ್ ಶೋ ಆಗ್ತಿರತ್ತೆ. ಇಲ್ಲಿ ಕೊನೆಗೆ ಪ್ರಿಂಟ್ ಅಂತಕ್ಕಂಥ ಒಂದು ಆಪ್ಷನ್ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು PPC ಪ್ರಿಂಟ್ಔಟ್ ತಗೊಳ್ಳಿ. ಇದಕ್ಕೆ SDMC ಚೇರ್ಮನ್ ಮತ್ತು ಮುಖ್ಯ ಶಿಕ್ಷಕರು ಸೀಲ್ ಸೈನ್ ಮಾಡಬೇಕು. ನಂತರ ಈ ಒಂದು PPC ನಿಮ್ಮ ಒಂದು ಕೆನರಾ ಬ್ಯಾಂಕ್ ಇರತಕ್ಕಂತಹ ಬ್ರಾಂಚ್ಗೆ ಸಬ್ಮಿಟ್ ಮಾಡಿ ಮತ್ತು ನಂತರ ಅವರು ಈ ಅಮೌಂಟನ್ನು ವೆಂಡರ್ ಅವರಿಗೆ ಡಿಸ್ಪರ್ಸ್ ಮಾಡುತ್ತಾರೆ ಮತ್ತು ನೀವು ಈ ಒಂದು PPC ಜನರೇಟ್ ಮಾಡಿದ 10 ದಿನಗಳ ಒಳಗಾಗಿ ಬ್ಯಾಂಕಿಗೆ ಕೊಡಬೇಕು. ಈ ಒಂದು ಅವಧಿ ಮೀರಿದರೆ ಇದು ಲ್ಯಾಪ್ಸ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.